ಹಾಯ್ ನಮಸ್ಕಾರ ಎಲ್ಲರಿಗೂ. ಇದು ನನ್ನ ನೆನ್ನೆಯ ವ್ಲಾಗ್. ಅಂದರೆ ಜ್ಯೋತಿರ್ಭೀಮೇಶ್ವರ ಅಥವಾ ಭೀಮನ ಅಮಾವಾಸ್ಯೆಯ ಪೂಜೆಯ ನಮ್ಮ ಮನೆಯ ಹಿಂದಿನ ತಯಾರಿ, ಹಾಗೆಯೇ ಪೂಜೆಗೆ ಸಿದ್ಧತೆಗಳು ಹೇಗೆಲ್ಲ ನಡೀತಾ ಇದೆ ಅಂತ ನಿಮ್ಮೊಟ್ಟಿಗೆ ಹಂಚ್ಕೋತಾ ಇದ್ದೀನಿ. ಅಷ್ಟೇ ಅಲ್ಲದೆ ಈ ಪೂಜೆನ ಯಾಕೆ ಮಾಡ್ತಾರೆ, ಪೌರಾಣಿಕ ಕಥೆ ಏನು ಅಂತ ನನಗೆ ತಿಳಿದಿರೋಷ್ಟು ನಿಮ್ಮೊಟ್ಟಿಗೆ ಹಂಚ್ಕೋತಾ ಇದ್ದೀನಿ. ಈ ಪೂಜೆಯು ಸಾಕ್ಷಾತ್ ಶಿವಪಾರ್ವತಿಯ ಅನುಗ್ರಹಕ್ಕಾಗಿ ಮಾಡ್ತಾರೆ. ಈ ಆಚರಣೆಯನ್ನು ಸತ್ತ ರಾಜಕುಮಾರನನ್ನು ಮದುವೆಯಾದ ಯುವತಿಯ ಕಥೆಯ ಆಧರಿಸಿದೆ. ಆಕೆ ಮಣ್ಣಿನ ದೀಪದಿಂದ ಭೀಮನ ಅಮಾವಾಸ್ಯೆ ಪೂಜೆ ಮಾಡಿದಳು. ಆಕೆಯ ಭಕ್ತಿಗೆ ಶಿವಪಾರ್ವತಿಯರು ಅವಳ ಮುಂದೆ ಕಾಣಿಸಿಕೊಂಡು ರಾಜಕುಮಾರನನ್ನು ಜೀವಂತ ಮಾಡಿಸಿಕೊಂಡರು ಎಂಬುದು ಪುರಾಣದ ಕಥೆಯಾಗಿದೆ. ಹಾಗೆಯೇ ಈ ವಿಶೇಷ ಆಚರಣೆಯನ್ನು ವಿವಾಹಿತರು ಮತ್ತು ಅವಿವಾಹಿತರು ಮಾಡುವಂಥದ್ದು. ವಿವಾಹಿತರು ತಮ್ಮ ಪತಿಯ ಆಯುಷ್ಯಕ್ಕಾಗಿ ಮಾಡಿದರೆ, ಅವಿವಾಹಿತರು ಸೂಕ್ತ ಪತಿಗಾಗಿ ಮತ್ತು ಸಹೋದರನ ಯೋಗಕ್ಷೇಮಕ್ಕಾಗಿ ಹಾಗೆ ದೀರ್ಘಾಯುಷ್ಯಕ್ಕಾಗಿ ಈ ಪೂಜೆನ ಮಾಡ್ತಾರೆ ಎಂಬುದು ನಂಬಿಕೆ. ಹಾಗೆಯೇ ಈ ಪೂಜೆಯನ್ನು ದೀಪಸ್ತಂಭ ಅಥವಾ ಗಂಡನ ಪೂಜೆಗೋಸ್ಕರ ಮಾಡೋದು ಅಂತ ಈ ಪೂಜೆನ ಮಾಡುತ್ತಾರೆ, ಅವರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಪ್ರತಿ ಅಮಾವಾಸ್ಯೆ ನಾನು ಹೀಗೆ ಪೂಜೆ ಮಾಡೋದು. ನಿಮ್ಮ ಕೂಡ ಹೇಗೆಲ್ಲ ಭೀಮನ ಅಮಾವಾಸ್ಯೆನ ಪೂಜೆ ಮಾಡಿದ್ರಿ, ಹಾಗೆ ಯಾರೆಲ್ಲ ಪೂಜೆ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ಇದಾಗಿತ್ತು ನಮ್ಮ ಮನೆಯ ಪೂಜೆ, ಹಾಗೆ ನನಗೆ ತಿಳಿದಿರುವಂತಹ ಮಾಹಿತಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಇನ್ನಷ್ಟು ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ನಮಸ್ಕಾರ ಎಲ್ಲರಿಗೂ.